ಎಲ್ಲರಿಗೂ ನಮಸ್ಕಾರ. ಒಂದು ಬೋರ್ವೆಲ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಹೆಂಗೆ ತಿಳ್ಕೊಳ್ಳೋದು? ಒಂದು ಟ್ರ್ಯಾಕ್ಟರ್ ನೀರು 2 ಟ್ರ್ಯಾಕ್ಟರ್ ನೀರು ಆರ್ಡ್ರ್ ಮಾಡಬೇಕು. ಫಸ್ಟು 1 ಟ್ರ್ಯಾಕ್ಟರ್ ನೀರು ಬಿಡಬೇಕು. ಅದರಲ್ಲಿ ಅರ್ಧ ಟ್ಯಾಂಕ್ನಲ್ಲಿ ಓವರ್ಫ್ಲೋ ಆಗಿಬಿಟ್ರೆ ಬೋರ್ವೆಲ್ ಸೂಪ್ರಾಗಿದೆ ಅಂತ ಲೆಕ್ಕ. 1 ಟ್ರ್ಯಾಕ್ಟರ್ ನೀರು ಹಾಕಿ ಓವರ್ಫ್ಲೋ ಆಗಿದ್ರೆ ಬೋರ್ವೆಲ್ ಪರವಾಗಿಲ್ಲ ಅಂತ ಲೆಕ್ಕ. 1.5 ಆಗಿಬಿಟ್ಟು ಓವರ್ಫ್ಲೋ ಆಗಿದ್ರೆ ಸುಮಾರಿದೆ ಅಂತ ಲೆಕ್ಕ. 2 ಟ್ರ್ಯಾಕ್ಟರ್ ನೀರನ್ನು ಒಳಗಡೆ ಹೋಗ್ಬಿಟ್ಟು ಫುಲ್ ಡಪ್ ಆಗಿಲ್ಲ ಅಂದರೆ ಬೋರ್ ವೇಸ್ಟ್. ಎರಡು ಟ್ರ್ಯಾಕ್ಟರ್ ನೀರು ಹಾಕ್ಬಿಟ್ಟು ಬೋರ್ ಓವರ್ಫ್ಲೋ ಆಗಿಲ್ಲ ಅಂದರೆ ಬೋರ್ವೆಲ್ ವೇಸ್ಟು. ಸೊ ನೀನು ನೋಡಿ, ಬೋರ್ವೆಲ್ ಮೇಲೆ ಬರ ಸೌಂಡ್ ಡಿಫ್ರೆನ್ಸ್ ಬರ್ತಾ ಇರುತ್ತೆ. ಒಂದು ಲೆವೆಲ್ಗೆ ಓವರ್ಫ್ಲೋ ಆಗಿಬಿಡುತ್ತೆ. ಓವರ್ಫ್ಲೋ ಆಗಿಬಿಟ್ರೆ ಆ ಬೋರ್ವೆಲ್ಗೆ ನೀವು ಎಕ್ಸ್ಪೆನ್ಸ್ ಮಾಡ್ಬೋದು, ಕ್ಲೀನಿಂಗ್ ಮಾಡ್ಬೋದು, ಮೋಟ್ರ್ ಸ್ಟಕ್ ಆಗಿದ್ರೆ ರಿಮೂವ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಹೆಂಗೆ ಡಾಕ್ಟ್ರು ಪಲ್ಸು ನೋಡ್ತಾರೋ ಅದೇ ಥರ ನಾವು ಅದಕ್ಕೆ ಪ್ರಾಣ ಐತನ ಇಲ್ಲ ಅಂತ ನೋಡಬೇಕು. ಇದು ಬೇಸಿಕ್ ನಾಲೆಡ್ಜ್, ಎಲ್ಲರೂ ಮಾಡಬಹುದು. ಅದೇ ಥರ ಒನ್ಸ್ ಇನ್ ಇಯರು ನಾವು 1 ಟ್ರ್ಯಾಕ್ಟರ್ ನೀರು ಬಿಟ್ಟು ಓವರ್ಫ್ಲೋ ಮಾಡಿದರೆ ಫಿಲ್ಟರ್ ಪೈಪು ಕ್ಲಿಯರ್ ಆಗುತ್ತೆ. ಬಟ್ ಎಲ್ಲ ಬೋರ್ನಲ್ಲಿ ಸಿಂಪಲಾಗಿ ನೀರು ಬಿಡೋಂಗಿಲ್ಲ. ಫಸ್ಟು ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಬೋಲ್ಡಸ್ಸು ಲೂಸು ಯಾವುದು ಇಲ್ಲ, ಬೋರ್ ಚೆನ್ನಾಗಿದೆ, ನೀರು ಬಂದ್ಬಿಟ್ಟು ಸ್ಟಾಪ್ ಆಗಿದ್ರೆ ಖಾಲಿ ಗ್ಯಾಪ್ ಇದ್ದರೆ ನೀವು ಮಾಡ್ಬೋದು. ಇದೇ ಥರ A to Z ಕನ್ಸಲ್ಟಿಂಗ್ ನಾವು ಮಾಡ್ತೀವಿ. ನಮ್ಮದು ಟೈಮಿಂಗ್ ಬೆಳಗ್ಗೆ 9ರಿಂದ ಬೆಳಗ್ಗೆ 10, ಸಾಯಂಕಾಲ 5ರಿಂದ 6. ಸೈಟ್ ಇನ್ಸ್ಪೆಕ್ಷನ್ ಟೈಮ್ ಬಂದು ಬೆಳಗ್ಗೆ 6ರಿಂದ 9 ಗಂಟೆ ಒಳಗಡೆ. ಅದಕ್ಕೆ 2000 ರೂಪೀಸ್ ಚಾರ್ಜ್ ಆಗುತ್ತೆ. ಅಪ್ ಆ್ಯಂಡ್ ಡೌನ್ ಆಟೋ ನೀವು ಬುಕ್ ಮಾಡಬೇಕು. ಅಲ್ಲಿ ಬಂದುಬಿಟ್ಟು ಏನು ಮಾಡಬೇಕು, ಓಸ್ ಕ್ಲೀನ್ ಮಾಡಬೇಕಾ, ರಾತ್ ಕ್ಲೀನ್ ಮಾಡಬೇಕಾ, ರೋಬೋಟ್ ಡ್ರಿಲ್ ಮಾಡಬೇಕಾ, ಫ್ರೀ ಡ್ರಿಲ್ ಮಾಡಬೇಕಾ, ಎಲ್ಲ ಡೀಟೇಲ್ಸ್. ಓಕೆ, ಆಲ್ ಇಸ್ ವೆಲ್.